ಹಿಂದೂ ಫೈರ್ ಬ್ರ್ಯಾಂಡ್ ನಮ್ಮ ಚಿಕ್ಕಮಗಳೂರಿನ ಸಿ.ಟಿ. ರವಿಯವರು ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಅದು ಏನು ಅನ್ನೋದನ್ನ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಲೆಕ್ಕ ಚುಕ್ತಾ ಮಾಡಬೇಕಾಗುತ್ತೆ, ಆಗ ಲೆಕ್ಕ ಚುಕ್ತಾ ಮಾಡಬೇಕಾಗುತ್ತೆ. ನಮ್ ಕಾರ್ಯಕರ್ತರಿಗೆ ಹೇಳ್ತಾನೆ 100 ಕೇಸ್ ಹಾಕ್ಲಿ, ಹೆದರ್ತೀರಾ? ನಿಮ್ ಜೊತೆಗೆ ನಾವಿದಾವೆ. ಅಬ್ಬಬ್ಬಬ್ಬಬ್ಬಬ್ಬ 100 ಕೇಸ್ ಆದರೂ ಹೆದರಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಿ.ಟಿ. ರವಿಯವರೇ, ನಿಮ್ಮ ಮನೆಯಲ್ಲೂ 2 ಜನ ಗಂಡು ಮಕ್ಕಳಿದಾರಲ್ವಾ, ಅವರಿಬ್ಬರ ಮೇಲೆ ಎಷ್ಟು ಕೇಸ್ ಆಗಿದೆ ಸರ್? ಯಾವ ಸ್ಟೇಷನಲ್ಲಿ FIR ಆಗಿದೆ? ತಿಂಗಳಲ್ಲಿ ಎಷ್ಟು ದಿನ ಕೋರ್ಟ್ಗೆ ಹೋಗ್ತಾರೆ ಅವರು? ನಿಮ್ಮ ಮಕ್ಕಳಿಗೆ ಫಾರಿನಲ್ಲಿ ಓದಿಸಿ ಒಳ್ಳೆ ಭವಿಷ್ಯನ ಕೊಡ್ತೀರಾ, ಕಂಡವ್ರ ಮಕ್ಕಳನ್ನ ಕರ್ಕೊಬಂದು ಧರ್ಮ ರಕ್ಷಣೆ ಮಾಡಿ ಅಂತ ಅವ್ರ ಕೈಗೆ ತಲವಾರು ಕೊಡ್ತೀರಾ? ನಿಮ್ಮ ಮಕ್ಕಳು ಬಂದು ಮಾಡ್ಬೋದಲ್ಲ ಧರ್ಮ ರಕ್ಷಣೆನ? ಯಾಕೆ ಮಾಡಲ್ಲ ಧರ್ಮ ರಕ್ಷಣೆ? ಯಾಕೆ ಬರಲ್ಲ ಧರ್ಮ ರಕ್ಷಣೆ ಮಾಡೋಕ್ಕೆ? ಬರ್ತಾರೆ, ಆದರೆ ಧರ್ಮ ರಕ್ಷಣೆ ಮಾಡೋಕ್ಕಲ್ಲ. ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ MLA ಆಗೋಕ್ಕೆ, MP ಆಗೋಕ್ಕೆ, MLC ಆಗೋಕ್ಕೆ. ಸಿ.ಟಿ. ರವಿಯವರೇ, ನಿಮಗೊಂದು ಓಪನ್ ಚಾಲೆಂಜ್. ನಿಮಗೆ ತಾಕತ್ತಿದ್ರೆ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ, ಈ ಚಾಲೆಂಜಲ್ಲಿ ಗೆದ್ದು ತೋರಿಸಿ. ಓಪನ್ ಚಾಲೆಂಜ್ ನಿಮಗೆ. ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ ತಾನೇ, ಎಕರೆಗಟ್ಟಲೆ ಕಾಫಿ ತೋಟ ಇದೆ. ನಿಮ್ಮಂಥವ್ರ ಭಾಷಣನ ಕೇಳಿ ಧರ್ಮದ ಅಮಲನ್ನು ತಲೆಯಲ್ಲಿ ತುಂಬಿಸ್ಕೊಂಡು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಅವ್ರ ಕುಟುಂಬಕ್ಕೆ ಬರೀ 2 ಎಕರೆ ಕಾಫಿ ತೋಟ ಬರ್ಕೊಡಿ ಸಾಕು. ನಮ್ಮ ಮೂಡಿಗೆರೆಯಲ್ಲೇ ನಿಮ್ದು ಎಕರೆಗಟ್ಟಲೆ ಕಾಫಿ ತೋಟ ಇದೆಯಲ್ಲ, ಅಲ್ಲಿ ಬರೀ 2 ಎಕರೆ ಬರ್ಕೊಡಿ. ತಾಕತ್ತಿದ್ರೆ ಈ ಕೆಲಸನ ಮಾಡಿ ತೋರಿಸಿ ನೀವು. ಆಮೇಲೆ ಏನು ಇಲ್ಲಿ ಬಂದು ಕಾಮೆಂಟಲ್ಲಿ ಅರ್ಚಾಡ್ತಿದ್ದೀರಲ್ಲ ಅವರಾಗಿರ್ಬೋದು, ಆಮೇಲೆ ಸಿ.ಟಿ. ರವಿ ಭಾಷಣನ ಕೇಳಿಬಿಟ್ಟು ಸಿಳ್ಳೆ ಹೊಡೆದು ಚಪ್ಪಾಳೆ ತಟ್ತಿದ್ದೀರಲ್ಲ, ನಿಮಗೆ ತಾಕತ್ತಿದ್ರೆ ನಾನು ಕೇಳಿದ್ನಲ್ಲ ಈ ಪ್ರಶ್ನೆನ ಸಿ.ಟಿ. ರವಿಗೆ ಕೇಳಿ, ನಳಿನ್ ಕುಮಾರ್ ಕಟೀಲಿಗೆ ಕೇಳಿ, ಅನಂತಕುಮಾರ್ ಹೆಗಡೆ ಕೇಳಿ, ಯತ್ನಾಳಿಗೆ ಕೇಳಿ. ಕೇಳಕ್ಕೆ ತಾಕತ್ತಿಲ್ವಾ? ನಿಮಗೆ ತಾಕತ್ತಿಲ್ಲ ಅಂದರೆ ಕೊನೆ ಪಕ್ಷ ನಾನು ಈ ವಿಡಿಯೋನ ಕಳಿಸಿ ಅವ್ರಿಗೆ, ಸಾರ್ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಉತ್ತರ ಸಿಗುತ್ತಾ ನೋಡಿ. ವಿಡಿಯೋ ಕಳ್ಸೋಕ್ಕೂ ತಾಕತ್ತಿಲ್ವಾ? ಮೊಬೈಲ್ ತೆಗೆದು ತಿಪ್ಪೆಗೆ ಬಿಸಾಕಿ ಮುಚ್ಕೊಂಡಿರಿ.